ಗೌರಿ ತನ್ನ ಕಾಲೇಜ್ ಫಂಕ್ಷನ್ನಲ್ಲಿ ಭಾಗವಹಿಸಲು ಹೆಸರು ನೀಡಿದ್ದಳು ಮತ್ತು ಕಾಲೇಜು ದಿನಚರಿ ಶುರು ಮಾಡಿದ್ದಳು. ಶ್ರೀಕಾಂತ್ ಕೂಡ ಈಗ ಆರೋಗ್ಯವಾಗಿದ್ದ. ಅವನ ಗಾಯ ಹುಷಾರಾಗಿತ್ತು. ಅವನು ತನ್ನ ಡ್ಯೂಟಿಗೆ ಹೊರಡಲು ಶುರು ಮಾಡಿದ್ದ. ನಿಖಿಲ್ ಹಿತಾ ಜೊತೆ ಸ್ನೇಹ ಸಿಂಚನ ಶುರುವಾಗಿತ್ತು. ದಿಯಾ ಕೂಡ ಗೌರಿ ಜೊತೆ ಕೆಲವೊಂದು ಡ್ಯಾನ್ಸ್ ನೀಡಲು ತಯಾರಿ ನಡೆಸುತ್ತಿದ್ದಳು. ಹೀಗೆ ವಾರಗಳು ಕಳೆದಿದ್ದವು. ಶ್ರೀಕಾಂತ್ ಎಲೆಕ್ಷನ್ ಡ್ಯೂಟಿ ಉಸ್ತುವಾರಿಯಲ್ಲಿ ಬ್ಯುಸಿಯಾಗಿದ್ದನು. ಗೌರಿ ಕೂಡ ತನ್ನ ತಯಾರಿಯಲ್ಲಿ ಬ್ಯುಸಿ ಇದ್ದರು. ಇಬ್ಬರಿಗೂ ಒಬ್ಬರಿಗೆ ಇನ್ನೊಬ್ಬರಿಗೆ ಸಮಯ ಕೊಡಲು ಆಗದಷ್ಟು ಬ್ಯುಸಿಯಾಗಿದ್ದರು. ರಾತ್ರಿ 11 ಆಗಿತ್ತು. ಶ್ರೀಕಾಂತ್ ಮನೆಗೆ ಬಂದಿದ್ದ. ಗೌರಿ ತನ್ನ ರೂಮ್ನಲ್ಲಿ ಮೊಬೈಲಲ್ಲಿಯೇ ಹಾಡನ್ನು ಹಾಕಿಕೊಂಡು ತನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದಳು. ಅವಳು ತನ್ನ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸಲ್ಲಿ ಸಂಪೂರ್ಣ ಮಗ್ನಳಾಗಿದ್ದಳು. ಶ್ರೀಕಾಂತ್ ಬಂದಿರುವುದರ ಅರಿವೂ ಇಲ್ಲದಷ್ಟು. ಶ್ರೀಕಾಂತ್ ಬಂದವನೇ ತನ್ನ ಶೂ ಬಿಚ್ಚಿ ರೂಮ್ ಕಡೆ ಬಂದು ಬಾಗಿಲು ಹೊರಗೆ ನಿಂತಿದ್ದನು. ಗೌರಿಯನ್ನು, ಅವಳ ಬಳುಕುವ ನೃತ್ಯವನ್ನು ನೋಡುತ್ತಾ. ಅವನೂ ಕೂಡ ತಲ್ಲೀನಲಾಗಿದ್ದ. ಡ್ಯಾನ್ಸ್ ಮಾಡುತ್ತಾ ಮಧ್ಯ ಒಂದು ರೌಂಡ್ ಚಕ್ಕರ್ ಹಾಕಿದ್ದ ಗೌರಿ ಏನೋ ಕಂಡಂತೆ ಅನಿಸಿ ಮತ್ತೊಂದು ಚಕ್ಕರ್ ಹಾಕುವಾಗ ಗಮನಿಸಿದಳು. ಅಲ್ಲಿ ಅವಳಿಗೆ ಕಂಡಿದ್ದು ಅವಳ ಪ್ರೀತಿಯ ಸಾಹೇಬ್ರು. ಗೌರಿ ಬೆಚ್ಚಿದ್ದಳು. ಕಾಲು ಆಯ ತಪ್ಪಿತ್ತು. ಹುಡುಗಿ ಬೀಳುವಂತಾಗಿದ್ದಳು. ಶ್ರೀಕಾಂತ್ ಓಡಿ ಬಂದವನೇ ಅವಳನ್ನು ತನ್ನ ತೋಳಿನಲ್ಲಿ ಹಿಡಿದು ಬೀಳದಂತೆ ತಪ್ಪಿಸಿದ್ದನು. ಗೌರಿ ಕ್ಷಣಕಾಲ ಮೈಮರೆತಿದ್ದಳು. ಇದೇ ಮೊದಲ ಬಾರಿಗೆ ಶ್ರೀಕಾಂತ್ ತನ್ನ ಮುದ್ದಿನ ಮಡದಿ ನವಿಲಾಗಿ ಕುಳಿತಿದ್ದನ್ನು ನೋಡಿದ್ದನು. ಅವಳು ತನ್ನ ಡ್ಯಾನ್ಸ್ ಸಾಹೇಬ್ರು ನೋಡಿದ್ರಲ್ಲ ಎನ್ನುವಂತೆ ನಾಚಿಕೊಂಡಿದ್ದಳು. ನಾಚಿಕೆಯ ಎಲ್ಲೆ ಮೀರಿ ಕೆನ್ನೆ ಕೆಂಪಾಗಿದ್ದವು. ಶ್ರೀಕಾಂತ್ ತನ್ನ ತೋಳಿನಿಂದ ಬಾಹುವಿನಲ್ಲಿ ಪಡೆದಿದ್ದನು. ಗೌರಿ ಅವನನ್ನೇ ನೋಡಿ, ಸಾಹೇಬ್ರೆ ಬಿಡಿ, ಬಟ್ಟೆ ಬದಲಿಸಿ ಬನ್ನಿ, ಊಟ ಹಾಕ್ಕೊಡ್ತೀನಿ ಎಂದಿದ್ದಳು. ಊಟ ಮಾಡೋ ಮನಸ್ಸಿಲ್ಲ, ನಿನ್ನ ನೋಡಿಯೇ ಮನಸ್ಸು ತುಂಬಿದೆ ಎಂದವನ ಹಣೆಗೆ ಮುತ್ತಿಟ್ಟಿದ್ದನು. ಗೌರಿ ಅವನನ್ನು ಚುಡಾಯಿಸುತ್ತಾ, ಊಟ ಮನಸ್ಸಿಗಲ್ಲ ಹೊಟ್ಟೆಗೆ, ಬಿಡಿ ನನ್ನ ಮೊದಲು, ಬಟ್ಟೆ ಬದಲಾಯಿಸಿ ಬನ್ನಿ ಎಂದು ಅವನಿಂದ ಬಿಡಿಸಿಕೊಂಡು ಇನ್ನೂ ಆಡುತ್ತಿದ್ದ ತನ್ನ ಮೊಬೈಲ್ ಬಂದ್ ಮಾಡಿ ಆಚೆಗೆ ಓಡಿದ್ದಳು. ಶ್ರೀಕಾಂತ್ ತನ್ನ ಕೂದಲುಗಳಿಗೆ ಬೆರಳಾಡಿಸುತ್ತಾ ವಾಶ್ರೂಮ್ ಕಡೆ ನಡೆದಿದ್ದ. ಇಬ್ಬರೂ ಊಟ ಮುಗಿಸಿದ್ದರು. ಇತ್ತೀಚೆಗೆ ಗೌರಿಗೆ ಏನೋ ಆಯಾಸ ಅನಿಸುತ್ತಿತ್ತು. ಅದು ಅವಳ ಮುಖದಲ್ಲಿಯೂ ಕಾಣಿಸುತ್ತಿತ್ತು. ಶ್ರೀಕಾಂತ್ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಬ್ಯುಸಿಯಾಗಿದ್ದರಿಂದ ತನ್ನ ಊಟ, ನಿದ್ರೆ, ತಿಂಡಿ ಎಲ್ಲವನ್ನೂ ಸರಿಯಾಗಿ ಮಾಡದಿರುವ ಕಾರಣ ಹೀಗೆ ಕಾಣಿಸುತ್ತಿದ್ದಾಳೆ ಎನಿಸುತ್ತಿತ್ತು. ಅವಳನ್ನು ನೋಡುತ್ತಾ ಮನಸ್ಸಿನಲ್ಲಿಯೇ, ಈ ಗೌರಿಗೆ ಏನಾದರೂ ಕೆಲಸ ವಹಿಸಿದರೆ ಸಾಕು, ತನ್ನ ಬಗ್ಗೆ ಸ್ವಲ್ಪವೂ ನಿಗಾ ವಹಿಸುವುದಿಲ್ಲ. ನೋಡು, ಮುಖ ಎಷ್ಟು ಸೊರಗಿದಂತೆ ಕಾಣಿಸುತ್ತಿದೆ. ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡು ಎಂದಿದ್ದೇ ತಪ್ಪಾಗಿದೆ ಅಂದುಕೊಂಡಿದ್ದನು. ಇಬ್ಬರೂ ದಿನವಿಡೀ ಸುಸ್ತಾಗಿದ್ದರು. ಹಾಗಾಗಿ ನಿದ್ರೆಗೆ ಜಾರಿದ್ದರು. ಬೆಳಗ್ಗೆ ಎಂದಿನಂತೆ ಗೌರಿ ತನ್ನ ಪೂಜೆ ಮಾಡಿ ತಿಂಡಿ ರೆಡಿ ಮಾಡಿ ಕಾಲೇಜ್ಗೆ ರೆಡಿಯಾಗಿದ್ದಳು. ಶ್ರೀಕಾಂತ್ ತನ್ನ ಹಾಸಿಗೆ ಬದಿಯಲ್ಲಿ ಪ್ರೀತಿಯ ಚೀಟಿ ಬರೆದಿಟ್ಟು ಅವಳು ಎದ್ದೇಳುವ ಮೊದಲೇ ಡ್ಯೂಟಿಗೆ ಹೋಗಿದ್ದ. ಎಲೆಕ್ಷನ್ ಹತ್ತಿರ ಬಂದಿದ್ದರಿಂದ ಅವನೇ ಈ ಬಾರಿಯ ಎಲೆಕ್ಷನ್ ಉಸ್ತುವಾರಿ ವಹಿಸಿದ್ದರಿಂದ ಅವನು ಹಗಲು ರಾತ್ರಿಗಳ ಪರಿವೇ ಇಲ್ಲದಷ್ಟು ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದನು. ಅವನ ಚೀಟಿಯಲ್ಲಿ, ಗುಡ್ ಮಾರ್ನಿಂಗ್ ಹೆಂಡತಿ, ನನಗೆ ನಿನ್ನನ್ನು ಎಬ್ಬಿಸಲು ಇಷ್ಟ ಆಗಲಿಲ್ಲ. ಯಾಕೋ ಆಯಾಸದಂತೆ ಕಾಣಿಸುತ್ತಿತ್ತು ನಿನ್ನ ಮುಖ. ಹಾಗಾಗಿ ನನ್ನ ಸಂದೇಶ ನೀಡಿರುವೆ. ತುಂಬ ಸ್ಟ್ರೆಸ್ ಮಾಡಿಕೊಂಡು ಯಾವುದೇ ಕೆಲಸ ಮಾಡಬೇಡ. ತಿಂಡಿ ತಿಂದು ಕಾಲೇಜ್ಗೆ ಹೋಗು. ನಾನು ಸ್ವಲ್ಪ ಬ್ಯುಸಿ ಆಗಿರೋದಕ್ಕೆ ಸಾರಿ ಹೆಂಡ್ತಿ. ನಿನ್ನ ಪ್ರೀತಿಯ ಸಾಹೇಬ್ರು. ಸಂಜೆ ಬೇಗ ಬರೋಕೆ ಟ್ರೈ ಮಾಡ್ತೀನಿ ಎಂದಿತ್ತು. ಗೌರಿ ತಿಂಡಿ ಮಾಡುತ್ತಿದ್ದರೂ ಆ ಪತ್ರದನ್ನು ಮನಸ್ಸಿನಲ್ಲಿಯೇ ಓದುತ್ತಿದ್ದಳು. ಹರ್ಷ ಮತ್ತು ಗೌರಿ ಒಟ್ಟಿಗೆ ಕಾಲೇಜ್ ತಲುಪಿದರು. ನಿಖಿಲ್ ತನ್ನ ಆಫೀಸ್ ಮುಟ್ಟಿದ್ದನು. ಈತ ಆಫೀಸ್ನಲ್ಲಿ ನಿಖಿಲ್ ದಾರಿಯನ್ನೇ ಕಾಯುತ್ತಿದ್ದಳು. ನಿಖಿಲ್ ಹಿತಾನನ್ನು ನೋಡಿ, ಗುಡ್ ಮಾರ್ನಿಂಗ್ ಹಿತನ್ಯ ಮೇಡಮ್, ತಿಂಡಿ ಆಯ್ತಾ ಎಂದಿದ್ದನು. ಹಿತನ್ಯ, ವೆರಿ ಗುಡ್ ಮಾರ್ನಿಂಗ್ ನಿಖಿಲ್. ಯಾವಾಗಲೂ ಮೇಡಮ್ ಮೇಡಮ್ ಅಂತಾನೆ ಇರ್ತಿರಲ್ಲ. ನಾವಿಬ್ರು ಇವಾಗ ಫ್ರೆಂಡ್ ತಾನೆ, ಸೊ ಹಿತು ಅಂತ ಕರಿಬೋದಲ್ವಾ ಎನ್ನುತ್ತಾ ತನ್ನ ಚೇರ್ ಮೇಲೆ ಕುಳಿತಳು. ನಿಖಿಲ್ ಮನಸ್ಸಲ್ಲಿ, ಹಿತು ಅಂತಾನ, ಬೇಡ ಮೇಡಮ್ ಅನ್ನೋದೇ ಚೆನ್ನಾಗಿದೆ ಎಂದಿದ್ದನು. ನಿಖಿಲ್ ತನ್ನ ವರ್ಕ್ನಲ್ಲಿ ಬ್ಯುಸಿಯಾಗಿ ಹೋಗಿದ್ದನು. ಈತ ಅವನನ್ನೇ ನೋಡುತ್ತಾ ಏನೋ ಐಡಿಯಾ ಬಂದಂತೆ ತನ್ನ ಟೇಬಲ್ ಮೇಲೆ ಮಲಗಿದಳು. ನಿಖಿಲ್ ಅದನ್ನು ಗಮನಿಸದಿದ್ದರೂ ಅವನ ಕಣ್ಣಿಗೆ ಕಾಣಬೇಕೆಂದಲೇ ಉದಾಸಳಾಗಿ ಮಲಗಿದ್ದಳು ಹಿತ. ಒಮ್ಮೆ ಸುತ್ತ ನೋಡಿದ್ದ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಹಾಗಾಗಿ ಧೈರ್ಯ ಮಾಡಿ ಅವಳ ಭುಜದ ಮೇಲೆ ಕೈ ಹಾಕಿ ಅಲುಗಾಡಿಸುತ್ತಾ, ಹಿತನ್ಯ ಮೇಡಮ್ ಏನಾಯಿತು ಎಂದು ಎಬ್ಬಿಸಿದ. ಹಿತನ್ಯ ಬೇಕಂತಲೇ ಉದಾಸ ಮುಖವನ್ನು ಮಾಡಿ, ನಿಖಿಲ್, ಹಾಸ್ಟೆಲಲ್ಲಿ ಬೆಳಿಗ್ಗೆ ತಿಂಡಿ ಖಾಲಿಯಾಗಿತ್ತು, ಹಾಗಾಗಿ ಹಾಗೆ ಬಂದೆ. ಹೋಟೆಲ್ನಲ್ಲಿ ಪಾರ್ಸಲ್ ತರೋಣ ಅಂದರೆ ಮರೆತುಬಿಟ್ಟೆ. ಇವಾಗ ನೋಡಿದರೆ ಹೊಟ್ಟೆ ಹಸಿತಿದೆ. ಕ್ಯಾಂಟೀನ್ನಲ್ಲಿಯೂ ಇನ್ನೂ ಟಿಫನ್ ಆಗಿಲ್ವಂತೆ ಎಂದಳು ನಾಟಕದ ಅಳುವನ್ನು ಹೊತ್ತಿ. ಅವಳ ಮುಖ ನೋಡಿ ಯಾರಿಗೇ ಆದರೂ ಕರುಳು ಚುರುಕೆನ್ನುವಂತಿತ್ತು. ಹಾಗಾಗಿ ನಿಖಿಲ್ ಮನಸ್ಸು ಕೂಡ ಕರಗಿತು. ಅಯ್ಯೋ, ಅದಕ್ಕೆಲ್ಲ ಈ ಥರ ಮುಖ ಸಪ್ಪಗೆ ಮಾಡ್ಕೊತಾರಾ?
ಎಂದು ತನ್ನ ಲಂಚ್ ಬ್ಯಾಗ್ ತೆಗೆದು ಬಾಕ್ಸನ್ನು ಅವಳ ಮುಂದೆ ಇಟ್ಟಿದ್ದನು. ಈತ ಕೂಡ ಇದನ್ನೇ ಬಯಸಿದ್ದಳು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ನೀಡಿದ್ದು ಹಾಲು ಅನ್ನ ಎನ್ನುವಂತಾಗಿತ್ತು ಈತಳ ಪ್ಲ್ಯಾನ್. ಅವಳಿಗೆ ಇಷ್ಟ ಆಗಿತ್ತು. ತನ್ನ ಕೈಯಲ್ಲೇ ತನ್ನ ಬೆನ್ನು ತಟ್ಟುತ್ತಾ, ವಾ ಏನು ಬುದ್ಧಿವಂತಿಕೆ ನಂದು, ಬುದ್ಧಿವಂತ ಉಪೇಂದ್ರ ಅವರ ಹೊಸ ಬ್ರ್ಯಾಂಡ್ ಇರಬೇಕು ಎಂದುಕೊಂಡಿದ್ದಳು. ನಿಖಿಲ್ ಕೊಟ್ಟಿದ್ದ ಟಿಫನ್ ತುಂಬ ಚೆನ್ನಾಗಿತ್ತು. ಊಟ ತಿಂದು ಅವಳ ಲಂಚ್ ಬಾಕ್ಸ್ ಬ್ಯಾಗ್ಗೆ ಹಾಕಿದ್ದಳು. ನಿಖಿಲ್ ಅವಳನ್ನೇ ನೋಡುತ್ತಾ, ತಿಂಡಿ ತಿಂದವಳು ಬಾಕ್ಸ್ ಕೂಡ ತೊಳಿಲಿಲ್ವಲ್ಲ, ಬ್ಯಾಗ್ ತಲುಪಿಸ್ಬಿಟ್ಲಲ್ಲ ಎಂದುಕೊಂಡಿದ್ದನು. ಇಬ್ಬರದು ಸ್ನೇಹ ಇವಾಗಷ್ಟೇ ಶುರುವಾಗಿತ್ತು. ಸ್ನೇಹದಿಂದಲೇ, ಇತನ್ಯಾ ಮೇಡಮ್, ನೀವು ಆಫೀಸ್ ಫಸ್ಟೇ ಯಾರಿಗೋ ಅಷ್ಟೊಂದು ಬೈತಿದ್ರಲ್ಲ, ಅವರು ಏನು ಮಾಡಿದರು ಎಂದು ಕೇಳಿದ್ದ. ಈತ ತಲೆ ಕೆಳೆದುಕೊಳ್ಳುತ್ತಾ ನೆನಪಿಸಿಕೊಳ್ಳುವಂತೆ, ಓ ಅವರಾ, ಅವತ್ತಿನ ದಿನನಾ? ಅವ್ರ್ಯಾರು ಅಂತ ನನಗೂ ಗೊತ್ತಿಲ್ಲ. ನಾನು ಆಫೀಸ್ಗೆ ಬರುವಾಗ ಒಬ್ಬ ಹುಡುಗಿಯನ್ನು ಟೀಸ್ ಮಾಡ್ತಿದ್ರು. ಪಾಪ ಆ ಹುಡುಗಿ ಅಳ್ತಿದ್ಲು. ಅದಕ್ಕೆ ಆ ಹುಡುಗಿನ ಕಾಪಾಡಬೇಕಲ್ಲ, ಅದಕ್ಕೆ ನಾನು ನಿಂತಿದ್ದೆ ಅಷ್ಟೇ. ಆದರೂ ನಮ್ಮ ಜನ ಯಾರಿಗಾದರೂ ತೊಂದರೆ ಆಗ್ತಿದೆ ಅಂದರೆ ಮುಂದೆನೇ ಬರಲ್ಲಪ್ಪ. ತಂಪಾಡಿಗೆ ತಾವು ಇರ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅದೇ ಅವರಿಗೇನಾದರೂ ತೊಂದರೆ ಆದರೆ ಬೇರೆಯವರು ಬರಬೇಕು ಅಂತ ಬಯಸ್ತಾರೆ. ಅದು ಯಾವ ರೀತಿ ನ್ಯಾಯ ಅಂತ ನನಗೂ ಗೊತ್ತಾಗಲ್ಲ ಎಂದವಳು ಮನಸ್ಸಿನಲ್ಲಿ. ನೀನು ಹಾಗಲ್ಲ ಬಿಡು, ನನ್ನ ಹೀರೋ ಎಂದುಕೊಂಡಳು. ಇಬ್ಬರ ನಡುವೆ ಸ್ನೇಹ ಸ್ವಲ್ಪ ಗಟ್ಟಿಯಾಗತೊಡಗಿತ್ತು. ಗೌರಿ ಮತ್ತು ದಿಯಾ ತಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸಿದ್ದರು ಮತ್ತು ಇಬ್ಬರು ಡ್ರೆಸ್ ಟ್ರಯಲ್ ಕೂಡ ಮಾಡಿದ್ದರು. ನಾಳೆಯ ತಯಾರಿಗೆ ಡ್ರೆಸ್ ಕೂಡ ಮನೆಗೆ ತಂದಿದ್ದರು. ನಾಳೆ ಆ್ಯನ್ಯುವಲ್ ಡೇ ಇತ್ತು. ಹಾಗಾಗಿ ಗೌರಿ ಸ್ವಲ್ಪ ಬ್ಯುಸಿಯೇ ಇದ್ದಳು. ಅಜ್ಜಿ, ರುಕ್ಕು, ನಿಖಿಲ್ಗೆ ಹರ್ಷ ಮತ್ತು ಗೌರಿ ನಾಳೆಗೆ ಖಂಡಿತವಾಗಿಯೂ ಬರಬೇಕೆಂದು ತಾಕೀತು ಮಾಡಿದರು. ತನ್ನ ಸ್ವತಂತ್ರವನ್ನೇ ಅಡವಿಟ್ಟು ಬೆಳೆದಿದ್ದ ಹುಡುಗಿ ಈಗಷ್ಟೇ ತನ್ನ ಗಂಡನ ಮನೆಯಲ್ಲಿ ಎಲ್ಲರ ಪ್ರೋತ್ಸಾಹದಿಂದ ರೆಕ್ಕೆ ಹಚ್ಚಿದ್ದಳು. ಆರಲು ಶುರು ಮಾಡಿದ್ದಳು. ಅವಳಿಗೆ ಎಲ್ಲವೂ ಹೊಸದು ಅನುಭವ. ಅವಳ ಖುಷಿಗೆ ಅಡೆತಡೆ ಇಲ್ಲದಂತೆ ಅನಿಸುತ್ತಿತ್ತು. ಅವಳು ಎಂದಿಗೂ ಭಾವಿಸಿರಲಿಲ್ಲ ತನಗೂ ಈ ರೀತಿ ಸಪೋರ್ಟ್ ಮಾಡುವ ಜನ ಸಿಗುತ್ತಾರೆ ಎಂದು. ಅವಳಿಗೆ ಬರೀ ದುಃಖವೇ ತುಂಬಿದ್ದ ಜೀವನದಲ್ಲಿ ಖುಷಿಯ ಚಿಲುಮೆ ಈಗಷ್ಟೇ ಶುರುವಾಗಿತ್ತು. ಶ್ರೀಕಾಂತ್ ಡ್ಯೂಟಿಯಿಂದ ಬರುವವರೆಗೂ ಕಾದಿದ್ದ ಗೌರಿ ಅವನಿಗೆ ಊಟ ಬಡಿಸಿ ಮಾತಿಗೆ ಕುಳಿತಿದ್ದಳು. ಸಾಹೇಬ್ರೆ, ನಾಳೆ ನಮ್ಮ ಕಾಲೇಜ್ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇದೆ, ನೀವು ಬನ್ನಿ ಎಂದು ಪೀಠಿಕೆ ಹಾಕಿದ್ದಳು. ಶ್ರೀಕಾಂತ್, ಇಲ್ಲ, ನನಗೆ ಕೆಲಸ ಇದೆ. ನಿನಗೂ ಗೊತ್ತಲ್ವಾ, ಎಲೆಕ್ಷನ್ ಇದೆ, ಡ್ಯೂಟಿ ಸ್ವಲ್ಪ ಜಾಸ್ತಿನೇ, ಹಾಗಾಗಿ ಬರೋಕೆ ಆಗಲ್ಲ ಎಂದು ಉತ್ತರಿಸಿದ್ದನು. ಹಾಗಂದ್ರೆ ಹೇಗೆ? ನಾನು ಹರ್ಷ ಇಬ್ಬರು ಪ್ರೋಗ್ರಾಮ್ ಕೊಡ್ತಾ ಇದ್ದೀವಲ್ವಾ, ಹಾಗಂದ್ರೆ ಆಗುತ್ತಾ? ನಮ್ಮಿಬ್ಬರ ಪರ್ಫಾರ್ಮೆನ್ಸ್ ನೋಡೋಕ್ಕಾದರೂ ಬನ್ನಿ ಎನ್ನುವಾಗ, ನಿನಗೆ ಗೊತ್ತಲ್ವ ಗೌರಿ, ನನ್ನ ಕೆಲಸ ಪೊಲೀಸ್ ಕೆಲಸದವರೇ ಹಾಗೆ, ಮೊದಲು ಡ್ಯೂಟಿ, ನಂತರ ಫ್ಯಾಮಿಲಿ ಫಂಕ್ಷನ್ ಎಲ್ಲ. ನಾನು ಬಂದಿಲ್ಲ ಅಂದರೆ ಏನು? ಅಜ್ಜಿ, ನಿಖಿಲ್, ರುಕ್ಕು ಎಲ್ಲ ಬರ್ತಾರೆ ಅಲ್ವಾ? ಬಿಡು, ನಾನು ನಿಖಿಲ್ಗೆ ಹೇಳ್ತೀನಿ ವಿಡಿಯೋ ಮಾಡಿ ಕಳಿಸೋದಕ್ಕೆ, ಅಲ್ಲೇ ಫ್ರೀ ಆದಾಗ ನೋಡ್ತೀನಿ. ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದ್ರ ಕಡೆ ಗಮನ ಕೊಡು, ನನ್ನ ಚಿಂತೆ ಬಿಟ್ಟು ಎಂದಿದ್ದನು. ಅವನ ಕಣ್ಣು ಸಣ್ಣನಗೆ ಬೀರಿತ್ತು. ಆದರೆ ಗೌರಿಯ ಮನಸ್ಸಿನಲ್ಲಿ ದುಃಖ ತುಂಬಿತ್ತು. ಆ ದುಃಖದ ಹನಿಯನ್ನು ಶ್ರೀಕಾಂತ್ ಕಣ್ಣಲ್ಲಿ ಕಂಡಿದ್ದನು. ಆದರೂ ಅವನ ಮುಖದಲ್ಲಿ ಸಣ್ಣ ನಗು ಬಂದು ಮೂಡಿತ್ತು. ಅದನ್ನು ಗಮನಿಸಲು ಗೌರಿಗೆ ಮನಸ್ಸಿರಲಿಲ್ಲ. ಅವಳು ಬೇಜಾರಿನಲ್ಲಿಯೇ ತನ್ನ ರೂಮ್ ಕಡೆ ನಡೆದಿದ್ದಳು. ನನ್ನ ಮೊದಲ ಪ್ರೋಗ್ರಾಮ್ ನೋಡೋಕೆ ಸಾಹೇಬರು ಬರೋದಿಲ್ಲವಲ್ಲ ಎಂಬ ಬೇಜಾರು. ಆದರೆ ಅವಳಿಗೆ ಸಾಹೇಬ್ರನ್ನ ಒಪ್ಪಿಸುವ ಮನಸ್ಸೂ ಇರಲಿಲ್ಲ. ಅವರ ಡ್ಯೂಟಿ ಮೇಲೆ ಅವರಿಗಿರುವ ನಿಷ್ಠೆ ಇವಳಿಗೆ ಗೊತ್ತಿತ್ತು. ಆ ಚಿಂತೆಯಲ್ಲಿಯೇ ಮಲಗಿದ್ದಳು. ಅವಳಿಗೆ ಬದುಕಲು ಕಳಿಸಿಕೊಟ್ಟ ಅವಳ ಸಾಹೇಬರು ಅವಳ ಮೊದಲ ಹೆಜ್ಜೆ ನೋಡಲು ಬರುವುದಿಲ್ಲವಲ್ಲ ಎಂಬ ಬೇಸರ ಅವಳ ಮನಸ್ಸಿನಲ್ಲಿ ಕಾಡಿತ್ತು. ಶ್ರೀಕಾಂತ್ ತನ್ನ ಸ್ಟಡಿ ರೂಮ್ನಿಂದ ಸ್ವಲ್ಪ ಕೆಲಸ ಮುಗಿಸಿ ಬಂದ. ನೋಡುವಷ್ಟರಲ್ಲಿ ಗೌರಿ ನಿದ್ದೆಯಲ್ಲಿದ್ದಳು. ಅವಳಿಗೆ ಸರಿಯಾಗಿ ಕಂಬಳಿ ಒದ್ದಿಸಿ ಹಾಸಿಗೆಯ ಇನ್ನೊಂದು ಮಗ್ಗಲಲ್ಲಿ ಮಲಗಿದ್ದನು. ಅವಳ ನಿರಾಸ ಮುಖ ನೋಡಿ ಹಣೆಯ ಮೇಲೆ ಕೈಯಾಡಿಸುತ್ತಾ, ನಾಳೆ ನಿನಗೊಂದು ಸರ್ಪ್ರೈಸ್ ಇದೆ, ಅಲ್ಲಿಯ ತನಕ ಅಷ್ಟೇ, ಹೀಗೆ ಮುದ್ದು ಮುನಿಸಿ ನಿನ್ನ ಮುಖದ ಮೇಲಿರಲಿ ಎಂದು ಮುಗುಳ್ನಗುತ್ತಾ ಮಲಗಿದ್ದನು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.